ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ದೇವ್ರ ಮುಂದೆಲ್ಲ ಚಿರಾಕ್ ಹಚ್ಚಿದ್ದೀರಿ. ನಾನು ಸಾನಿಯಾ ಮತ್ತು ನಮಾಜ್ ಮಾಡಿದ್ಲಾರ ಸ್ಕೂಲಿಂದ ಬಂದು ಉಂಡಿದ್ದಿಲ್ರಿಕೆ, ಹಂಗಾಗಿ ಈಗ ಊಟ ಮಾಡಾಕತ್ತಾಳ. ಸಾನಿಯಾ ಲಗು ಲಗು ಊಟ ಮಾಡಿ ಹೋಗಂತೊಳಗೆ. ಆಮೇಲೆ ಈಗ ನಾವು ತೊಳಗೆ ಹೊಂಟೀವ್ರಿ. ಇವತ್ತು ಮಾಸಲ್ರಿ, ಹಾಗಾಗಿ ಬೀಫ್ ಫತಿಮನ್ ತರ್ಕಾಕ ಅದೆಲ್ಲ ಹೋಗಿ ಆಮೇಲೆ ಮನ್ಯಾಗ ಸೌಕಾರ ಅವಲಕ್ಕಿ ಅದೆಲ್ಲ ಖಾಲಿ ಆಗ್ಯಾರ. ಹಂಗಾಗಿ ಸ್ವಲ್ಪ ಹೋಗಿ ಅವನ್ನೆಲ್ಲ ತೊಗೊಂಡು ಬರ್ತೀವಿ. ಈಗ ಹೋಗೊಂಡ್ರಿ ನೋಡ್ರಿಪ್ಪ. ಈಗೆಲ್ಲ ಅಲ್ಲಿ ಬನ್ನಿ ಕಳಮ್ಗೆ ಅದಕ್ಕೆಲ್ಲ ಹೋಗ್ಬಂದು ಈಗ ಇಲ್ಲಿ ಬೀಫ್ ಫತಿಮನ್ ದರ್ಗಾಕ್ಕೆ ಬಂದೀವಿ. ನೋಡ್ರಿ ಇಲ್ಲಿ ಬೀಫ್ ಫತಿಮನ್ ದರ್ಗಾಕ್ಕೆ ರೀ. ಇಲ್ಲಿ ನೋಡ್ರಿ ಬೀಫ್ ಫತಿಮನ್ ದರ್ಗಾದೊಳಗೆ ಎಲ್ಲ ಶಾಮಿನ ಎಷ್ಟು ಚಂದ ಹಾಕ್ಯಾರ್ರಿ, ಮಸ್ತ್ ಆಗೈತ್ರಿಪ್ಪ. ಯಾರೆಲ್ಲ ತಾಯಿ ದರ್ಶನ ತೊಗೋಬೇಕನ್ನಾಗತ್ತೀರಿ ಈ ವಿಡಿಯೋದ ಮೂಲಕ ತೊಗೋರಿಪ್ಪ. ಬೀಫ್ ಫತಿಮಂದ ದಯ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ರೀ. ನೋಡ್ರಿಪ್ಪ, ಈಗ ನಾವು ಇಲ್ಲಿ ಅಮ್ಮನ ಅಂಗಡಿ ಕಡೆ ಬಂದು ಮೀನಾ ತೊಗೊಂಡು ಮನೆಗೆ ಹೊಂಟಿದ್ವಿ ರೀ. ಈಗ ಇಲ್ಲಿ ಸಾನಿಯಾ ಮಾಲ್ ಒಳಗೆ ಹೋಗೋಣ ಅಂತಂದು ಹೇಳಿದ್ರಿ ರೀ. ಏನೋ ತೊಗೊಳೋದೈತಂತ್ರಿ ಅದಕ್ಕೆ ಇಲ್ಲಿ ಮಾಲ್ನಾಗ ಬಂದು ನೋಡ್ರಿ. ಈ ಕಡೆ ನೋಡ್ರಿ ಎಲ್ಲ ಕೊಬ್ಬರಿ ಎಣ್ಣೆ, ಆಮೇಲೆ ಎಲ್ಲ ಶಾಂಪೂ ಪೌಡರ್ ಎಲ್ಲ ಒಂದಿಷ್ಟಪ್ಪ ಇಲ್ಲ ತೋರ್ಸೋಣ ಪುಟ್ಟ ಪುಟ್ಟ. 9 ಗಂಟೆಗೆ ಐತ್ರಿಪ್ಪ. 9 ಗಂಟೆ ಆದ್ರೆ ನಮ್ದು ಮಿಷನ್ ಇನ್ನೂ ಬಂಧನ ಆಗಿಲ್ಲ ರೀ. ಯಾಕಂದ್ರೆ ಅಷ್ಟು ಇವು ಜಂಪರ್ ಬರಾಕತ್ತೇವ್ರಿ. ಈಗ ನೋಡ್ರಿ ಇನ್ನೂ ವರ್ಕ್ನಾಗ ಮಾಡಾಕತ್ತಾರ. ಇನ್ನೂ ಒಂದ್ಕಿನ ಒಂದು ಚಂದ ಆಗತ್ತವ್ರಿ ವರ್ಕ್. ಈಗ ಅಷ್ಟು ಮಸ್ತ್ ಆಗತ್ತೆ. ಹಂಗಾಗಿ ಎಲ್ಲರೂ ಕೊಡಾಕತ್ತಾರ. ಈಗ ನಸನ ಇವತ್ತು ಎಷ್ಟು ಮಾಡಿದ್ರಿ? ಈ ಬಂದೆ ನೀ ಲೆಕ್ಕಕ್ಕೆ ಬಿಡಂಕಂದ್ರೆ ನಮ್ಮ ಜೈರ ಲೆಕ್ಕಕ್ಕೆ ಹಾಕೋದಿಲ್ಲ. ವರ್ಕಿನ ಮೇಲೆ ಇರ್ತಾವದಿಲ್ಲ ಅವು. ಅಲ್ಲಮ್ಮ ಭಾಳ ವರ್ಕ್ ಇತ್ತಂದ್ರೆ ಭಾಳ ಟೈಮ್ ತಗೊಂತೈತಿ. ಸ್ವಲ್ಪ ವರ್ಕ್ ಇತ್ತಂದ್ರೆ ಕಡಿಮೆ ಟೈಮ್. ಮತ್ತ ಅದ್ರ ಲೆಕ್ಕದ್ಲೇನೆ ಅಮೌಂಟ್ ಫಿಕ್ಸ್ ಆಗ್ತೈತಿ. ಯಾಕಂದ್ರೆ ಕರೆಂಟ್ ಭಾಳ ಹೋಗ್ತೈತಿ ಇದಕ್ಕೆ. ಅದಕ್ಕೆ ನಾವು ಅಮೌಂಟ್ ಜಾಸ್ತಿ ವರ್ಕ್ ಇತ್ತು ಜಾಸ್ತಿ ಅಮೌಂಟ್ ತಗೊಂತಾರೆ. ಇದ ಒಂದ ರೀಸನ್. ಹೌದೌದು. ದಾರ ಮತ್ತ ಕರೆಂಟ್ ಜಾಸ್ತಿ ಹೋಗ್ತೈತಲ್ಲ ನಾ ಕಟಿಂಗ್ ಮಾಡಿ ಹೊಲಕ್ಕೆ ನಮ್ಮ ಬಾಬಾ ಇದ್ರ ಮೇಲೆ ಕಟ್ ಮಾಡೋರು ಅಂತಾರನ. ಈ ಕುದ್ಗಂದ ಎಲ್ಲ ಡಿಸೈನ್ ಇದು ಸೆಲೆಕ್ಟ್ ಮಾಡಕ್ಕೇನಕ್ಕೆ ಡಿಸೈನ್ ಕಲರ್ ಆಮೇಲೆ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಬೇಕಲ್ಲ. ಹೌದಾ? ಹೌದು. ನೋಡಿಲ್ಲ ನನ್ನ ಕೂಟ ನನ್ನ ಮಗಳ ಕೆಲಸ ಮಾಡ್ತಾಳ. ನಿನ್ ಮಗಳು ಮಾಡೋ ಕೆಲಸ ಭಾಳ ಚಲೋ ಇರ್ತಾವ. ನೋಡ್ತೈತಿ ಎಷ್ಟು ನಂಬರ್ ನೀಡಲ್ಲ ನಡೆಯಕೈತಿ ಎಲ್ಲ ಹೇಳ್ತಾ ಐತಿ ನಮಗೆ. ಈಕೆ ಹಂಗಂದ್ರೆ ಮಸ್ತ್ ಅವರಲ್ಲೇಮ್ಮ. ನೋಡ್ರಿಪ್ಪ ಫ್ರೆಂಡ್ಸ್, ಯಾರಾದ್ರೂ ಇಲ್ಲೇ ಸಮೀಪ ಇದ್ರಪ್ಪ ಅಂತಂದು ಹೇಳಿದ್ರೆ ಬಂದು ಒಂದ್ಸಲ ವಿಸಿಟ್ ಮಾಡಿರಿ. ಇಲ್ಲಿ ನಿಮಗೆ ಯಾವ ಡಿಸೈನ್ ಬೇಕಲ್ಲ ಆ ಡಿಸೈನನ್ನು ಮಾಡಿಕೊಡ್ತಾರೆ ರೀ ಅವರು. ಆಮೇಲೆ ಇಲ್ಲಿ ರೇಟ್ ಅದು ಬಂದಮೇಲೆ ಹೇಳ್ತಾರೆ ಅವ್ರು. ಡಿಸೈನ್ ಪ್ರಕಾರ ಇರ್ತಾವಂತ್ರಿ ರೇಟ್ ಅದೆಲ್ಲ. ಯಾಕಂದ್ರೆ ದಾರಾನು ತುಟ್ಟಿ ಇರ್ತದೆ ರೀ, ಕರೆಂಟಿನ ಬಿಲ್ಲಿನ ಅದೆಲ್ಲ ಇದನ್ನ ಮಾಡ್ಬೇಕಲ್ರಿ. ಹಾಗಾಗಿ ನೀವು ಇಲ್ಲಿ ಬಂದು ಒಂದ್ಸಲ. ಹೌದಾ? ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಗೆ ನೋಡ್ರಿಪ್ಪ ಇಷ್ಟೆಲ್ಲ ಇದನ್ನ ಇಟ್ಟಾರ, ಆಫರ್ ಇಟ್ಟಾರ ನೋಡ್ರಿಪ್ಪ. ನಮ್ಮ ಸಬ್ಸ್ಕ್ರೈಬರ್ಗೆ ಏನೋ ಕಡಿಮೆ ಅಂತ್ರಿ. ನೋಡ್ರಿ ಯಾರಿಗಾದ್ರೂ ಬಂದು ಹಾಕಿಸ್ಕೋಬೇಕು. ಯಾಕಂದ್ರೆ ನಾಳೆ ಇದು ನೋಡಿದಾರ ಯಾರಾದ್ರೂ ಬಂದ್ರು ಬರ್ಬೋದು ಯಾರ. ಈಗ ಮೊನ್ನೆ ಒಬ್ರು ಫೋನ್ ಹಚ್ಚಿದ್ರ ಬೆಳಗಾವಿಲಿಂತ್ರ, ನನಗ ಹಚ್ಚಿದ್ರ ಅವ್ರು. ಅದ ನಾವು ಹೇಳಿವಿ ನೀವು ಯಾವಾಗ ಬರ್ತೀವಿ ಬರ್ರಿ, ಬಂದ್ಮೇಲೆ ನಿಮ್ಗೆ ಯಾವ್ದು ಬೇಕು ಹಾಕಿ ಕೊಡ್ತಾರೆ ಅವ್ರು. ನೀವೇನು ಇದನ್ನ ಮಾಡ್ಬೇಡ್ರಿ ಅಂತ ಹೇಳಿವಿ. ನೋಡ್ರಿ ಬಂದು ಒಂದ್ಸರ ನೋಡ್ಕೊಂತ ಹೋಗ್ರಿಪ್ಪ. ಹೆಚ್ಚು ಕಡಿಮೆ ಹಾಕಿ ಕೊಡಕ್ ಬರ್ತೈತಿ. ಏನು ಎಲ್ಲಾರು ಒಂದ ಲೆವೆಲ್ ಇರಂಗಿಲ್ಲ. ಅವ್ರು ಬಂದು ನೋಡ್ರಿ ಇಷ್ಟೆಲ್ಲ ಆಫರ್ ಐತ್ರಿಪ್ಪ. ಬರ್ರಿ ಒಂದ್ಸರ ಬಂದು ಹಾಕಿಸ್ಕೊಂಡು ಹೋಗ್ರಿ. ನಮಗೂ ಖುಷಿ ಆಗತ್ತೆ. ನಾವು ಹೇಳಿದ್ಕು ಬಂದು ಹಾಕಿಸ್ಕೊಂಡು ಹೋದ್ರ ನೋಡ್ರಿ ಅಂತಂದು ಹೇಳಿ. ಇಲ್ಲಿ ನೋಡೋಕ್ಕಿಂತನೂ ಮನೆಗೆ ಬಂದು ಒಂದ್ಸಲ ನೋಡ್ಕೊಂಡು ಹೋದ್ರೆ ಅವ್ರಿಗೂ ಐಡಿಯಾ ಬರ್ತೈತಿ. ಹೌದು ಇದಕ್ಕೆ ಇಷ್ಟು ಅಮೌಂಟ್ ಆಗ್ತೈತಿ. ಸುಮ್ಮನೆ ಏನು ಮಾಡಾಕತ್ತಿ, ಏನು ಹುಡುಕಾಡಕತ್ತಿ ನೀನು? ಏನಿಲ್ರಿಪ್ಪ, ಅವಲಕ್ಕಿ ತೊಗೊಂಬಂದಿದ್ನಲ್ರಿ, ಇಟ್ಟವನ್ನ ಇಟ್ಟು ಹುಣಸೆ ತಕೊಂಡೆ. ಫಿಶ್ ನೋಡ್ರಿ. ಇವತ್ತು ನಮ್ಮ ಮನ್ಯಾಗ ಸ್ಪೆಷಲ್ ಏನ್ರಿಪ್ಪ ರಾತ್ರಿ ಊಟಕ್ಕೆ ಅಂತ ಹೇಳಿದ್ರೆ ಫಿಶ್. ಸಾನ ಏನು ಮಾಡಾಕತ್ತಿ? ವಾವ್ ಬಲೂನ್. ಅಂತ ಟೈಪನ ಇದು. ಇದ್ರ ಲೈಟಿಂಗ್ ಮಾತ್ರ ಸೂಪರ್ ಮಾಡ್ಯಾರ. ಏನು ಮಾಡ್ತಿ ಗಡಬಡ ತೆಗಿಯತ್ತ ಮನ್ನ ಸಾನ್ಯಾದನ. ಸುಮ್ಮನೆ ಏನ್ರಿಪ್ಪ ಅಂತ ಹೇಳಿದ್ರೆ ಗಡಬಡ ಮಾತ್ರ ಮಸ್ತ್ ಮಾಡ್ತಾರ. ನಾನು ನಮ್ಮಮ್ಮ ಮಾಡ್ತೇನೆ. ಏನು? ಹಾಂ
ಸ್ವಲ್ಪ ನೆನಪಾತ್ರಿಪ್ಪ, ಇಲ್ಲತ್ತಂದ್ರೆ ಎಲ್ಲ ಅದ್ರಾಗ ಹುಂಚೆ ಹಿಂಡಿ ಬಿಡ್ತೀನಿ ನಾನು. ಈಗ ನಾ ಮೀನಾ ವಾಷಿಂಗ್ ಇನ್ನೊಂದು ಮಾತು ಏನ್ರಿಪ್ಪ ಅಂತ ಹೇಳಿದ್ರಲ್ಲಿ, ಯಾರ್ಯಾರು ಫಿಶ್ ತಿಂತೀರಿ, ಫಿಶ್ ತಿನ್ನೋಕ್ಕಿಂತ ಮುಂಚೆ ಮೀನಾ ಕಟ್ ಮಾಡ್ಬೇಕು. ಕಟ್ ಮಾಡಿದ್ಮ್ಯಾಗ ಅದನ್ನು ಸ್ವಚ್ಛಾಗಿ ತೊಳಿಬೇಕು. ತೊಳ್ಯಾಕೆ ಏನೆಲ್ಲ ಯೂಸ್ ಮಾಡ್ಬೇಕ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ. ಈಗ ಸುಮ್ಮನೆ ಏನೇನು ತೊಗೊಂಡಾಳ ಅಂತ ಹೇಳಿದ್ರಿ ಇಲ್ಲಿ ಸುಮ್ಮನೆ ಏನಿದೆ ಹಿಟ್ಟು, ಜೋಳದ ಹಿಟ್ಟು, ಉಪ್ಪು ರೀ, ಜೋಳದ ಹಿಟ್ಟು, ಉಪ್ಪು ಇವೆರಡು ಹಚ್ಚಿ ತಿಕ್ಕಿದ್ರೆ ಮೀನಾ ಸ್ವಚ್ಛ ಆಕಾವು, ಮಸ್ತ್ ಆಕಾವಲ್ಲ. ಬಾಂಗ್ಡಾವನ್ನ ಹಂಗ ತೊಳಿಬೋದ್ರಿ. ಆದ್ರೆ ಈ ಮೀನಾ ಇಸ ಇರ್ತಲ್ರಿ ಒಂದೊಂದು, ಇಸ ಇದ್ದು ಅಂದ್ರೆ ಇಸ ಹೋಗ್ಬೇಕಪ್ಪ, ಮೀನಾ ಸ್ವಚ್ಛ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಉಪ್ಪು ಮತ್ತು ಜೋಳದ ಹಿಟ್ಟು ಹಾಕಿ, ಉಪ್ಪು ಮತ್ತು ಜೋಳದ ಹಿಟ್ಟು ಜೊತೆಗೆ ಸ್ವಲ್ಪ ಶಾಂಪು. ಜೋಕ್ ಆಗಿದೆ, ಯಾರು ಸೇರಿಸಾಕ್ಬೇಡ್ರಿ. ಮತ್ತು ಶಾಂಪು ಹಾಕಿ ಮತ್ತು ಶಾಂಪು ಗಿಂಪು ಹಾಕಿರಿ. ನಾನು ಜಸ್ಟ್ ಜೋಕ್ ಮಾಡಾಕತ್ತೀನಿ. ಏನೋ ಬ್ಲಾಗ್ ನೋಡ್ರಿ ಒಂದು ಕಾಮಿಡಿ ಅನ್ನಿಸ್ಲಿ. ಯಾರು ಕಾಲ್? ಓ ಶಿವಾಜಿ ಆಟೋ, ನಮ್ಮ ಫೇವ್ರೇಟ್ ಇವ್ರು ಸ್ಟಾರ್ಟ್ ಮಾಡಿನ ಈಗ. ಆ್ಯಕ್ಚುಲಿ ಇದು ಯಾವ ಮೀನಾ ಇದೆ? ಹೊಳಿ ಮೀನಾ. ಹೊಳಿ ಮೀನಾ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ. ಇಷ್ಟ ಆಗಕ್ಕೆ ಕಾರಣ ಏನ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ತೋರಿಸ್ತಾನೆ ನಿಮಗೆ. ಇದಂತ ಸುಮ್ಮನೆ ಮೀನದೊಳಗೆ ಹೇಳ ಬ್ಲ್ಯಾಕ್ ಐತಲ್ಲ, ಆ ಬ್ಲ್ಯಾಕ್ ಇದ್ರೆ ಇಷ್ಟ ಆಕೈತಿ ಮೀನಾ. ಅದನ್ನು ಎಷ್ಟು ಸ್ವಚ್ಛಾಗಿ ತೊಳಿತೀರಿ ನೀವು ಅಷ್ಟು ಮಸ್ತ್ ಆಕೈತಿ. ಅಂದ್ರೆ ಅದೆಲ್ಲ ಹೋಗ್ಬೇಕಲ್ಲ, ಕರೆ ಹೋದಿಲ್ಲ, ಅದೆಲ್ಲ ಹೋದ್ರಿಪ್ಪ ಅಂದ್ರೆ ತೊಳ್ಕೊಬೇಕ್ರಿ. ಆಮೇಲೆ ಸ್ವಲ್ಪ ಉಪ್ಪು ಜೋಳದ ಹಿಟ್ಟು ಹಾಕಿ ಅದನ್ನ ಕಲಿಸಿಟ್ಟಿವಿ ಅಂದ್ರೆ ಎಲ್ಲ ಬಿಟ್ಕೊಂಡ್ಬಿಡ್ತೈತ್ರ ಅದ. ಆಯ್ತಲ್ಲ, ಅದು ಕರಿಯೋದು ಹೋದ್ಪ ಅಂತ ಹೇಳಿ ಇಷ್ಟ ಆಗಂಗಿಲ್ಲ ಮೀನಾ. ಚಲೋ ಆಕಾವ. ಈಗೇನ ಫ್ರೈ ಮಾಡೋದು ಸಾರು ಮಾಡೋದು? ಸಾರು ಬ್ಯಾ ಬಿಡ್ರಪ್ಪ, ನಿನ್ನೆ ಚಿಕನ್ ಅಂತ ತಿಂದಿರಿ. ಫ್ರೈ ಮಾಡ್ಬಿಡ್ತೀನಿ ಅಷ್ಟು ಫ್ರೈ ಮಾಡ್ತಿ ಮಾಡಿಬಿಡ ಹಂಗಂದ್ರೆ. ಇವೆಲ್ಲ ನೋಡ್ರಿ, ಈಗ ಫೈನಲಿ ಮೀನಾ ವಾಶ್ ಮಾಡೋದಂತ ಮುಗೀತೆ. ಈಗ ಮೀನಾ ವಾಶ್ ಮಾಡಿದ ಮ್ಯಾಗ ಏನು ಮಾಡ್ಬೇಕು? ಈಗ ಅದ್ರೊಳಗೆ ಹಾಕ್ಬೇಕೇನ ಅವನು? ಈಗ ತೊಳಿಬೇಕು ಮತ್ತೆ ಹಾಕೋದು ನನಗೆ 5 ನಿಮಿಷ ಹಿಂಗೆ ಮಾಡ್ಬೇಕ್ರಿ. ಎಲ್ಲದಕ್ಕೆ ಹತ್ಕೊಂತಪ್ಪ ಅಂದ್ರೆ ಜೋಳದ ಹಿಟ್ಟು ಉಪ್ಪು ಬಿಡ್ಬೇಕು. ರೆಡಿ ನೋಡ್ರಿ, ಬಿಡುತ್ತೆ ನೋಡಿ, ಕಲರ್ ಹಿಂಗೆ ಆಗ್ಬಿಡ್ತೈತ್ರಿ. ಅಂದ್ರೆ ಹೊಳಿ ಮೀನಾ ಇಸಾಕ್ತದ ಅದು. ಮುಳ್ಳು ಭಾಳ ಇರ್ತಾವ್ರಿ, ತೊಳೆ ಮುಂದೆ ಹುಷಾರು ತೊಳ್ಬೇಕು. ಕೈ ಚಟ್ಕನ್ ಚುಸ್ತಾವ ನೋಡ್ರಿ ಹೆಂಗಿದ್ದ ಮ್ಯಾಲೆ ಮುಳ್ಳಲ್ಲ. ಹೌದು, ಅದ್ರಾಗ ಹೊಳಿ ಮೀನದೊಳಗೆ ಮುಳ್ಳು ಭಾಳ ಇರ್ತೈತಿ. ಹುಡುಗ್ರು ಪಡ್ರ ತಿನ್ಸೋ ಅಂತ ಅಲ್ರಿ, ಹುಡುಗರು ತಿನ್ನೋವು ಯಾವಪ್ಪ ಮೀನು ಅಂದ್ರೆ ಬಾಂಗ್ಡಾ ರೀ. ಇಲ್ಲ, ಬಾಂಗ್ಡಾನು ಬರ್ತೈತಿ ತಿನ್ನಾಕ, ಇದು ಬರ್ತೈತಿ. ಮೀನಾ ತಿನ್ಕೊಂತ ಇದ್ದೀವಪ್ಪ ಅಂದ್ರೆ ಇನ್ನೊಂದು ಹೇಳಿ ಹಂಗಾನೆ, ಮೀನಾ ತಿನ್ನಾಕತ್ತೀವಪ್ಪ ಅಂದ್ರೆ ಎಲ್ಲ ನಮಗೆ ರೂಢಿ ಆಕೈತೆ. ಅದು ಆ ಮೀನು ಅಂತ ತಿಂದ್ರಂಗಿಲ್ಲ. ಆ್ಯಕ್ಚುಲಿ ಸುಮ್ಮನೆ ಎಲ್ಲ ಮೀನದಾಗ ಎಕ್ದಮ್ ಹೆಚ್ಚಿಗೆ ಮುಳ್ಳು ಇರೋದಪ್ಪ ಅಂತ ಯಾಕೋ ತಿನ್ನೋದು ಮೀನು, ಯಾಕೋ ತಿನ್ನ ಹೇಳೋಣ. ಟಾರ್ಲಿ ಒಳಗೆ ಸಿಕ್ಕಾಪಟ್ಟಿ ಮುಳ್ಳು ಇರ್ತಾವೆ. ಅಂದ್ರೇ ಎಷ್ಟು ಮುಳ್ಳಪ್ಪ ಅಂದ್ರೆ ಭಾಳ ಮುಳ್ಳಿರ್ತಾವೆ. ಆ ಮೀನಕ್ಕೈತಲ್ಲ ಕರಿಬೇಕು ನಾವು. ಹೆಂಗೆ ಕರಿಬೇಕು ಹೇಳ? ಎಣ್ಣೆ ಒಳಗೆ ಕರಿ ಬಿಡ್ಬೇಕು ಅದನ್ನೇ. ಅಂದ್ರೆ ಏನು ಗೊತ್ತೇನೆ, ವಾವ್, ಆಕಿ ಏನೋ ಸೈಂಟಿಸ್ಟ್ ಹಾಕ ನೋಡಕ್ಕಿ ಬಂದ ಸೈಂಟಿಸ್ಟ್. ವಾವ್, ಈಗ ಕತ್ತಿರ್ಲಿಂತ ವಾವ್, ಎಕ್ಸ್ಪೆರಿಮೆಂಟ್ ಗರ್ಲ್ ತಮನ್ನಾ. ಏನು ಸುಮ್ಮನೆ ಟಾರ್ಲಿ ಮೀನಕ್ಕೆ ಬಾಳಿ ಒಳಗೆ ಕರೆದು ಬಿಡ್ಬೇಕು. ಅಂದ್ರೆ ಮುಳ್ಳಿನ ಸಮೇತ ತಡಿಮ ಮುಳ್ಳಿನ ಸಮೇತ ತಿನ್ಬೋದು. ಏನು ನಮ್ಮ ಬ್ಲಾಗ್ ನೋಡ್ರಾಗಿ ಗಜಿ ಬೀಜ ಅನ್ಸ್ಬಿಡ್ತೈತೆ. ಹೋಗಿ ತಮ್ಮನ್ನ ಮಾತಾಡ್ತಾಳೆ, ನಾನು ಮಾತಾಡ್ತೀನಿ, ಸಹನ ಮಾತಾಡ್ತಾಳೆ, ನಡಕ್ಕಿ ಮೀನಾನು ಮಾತಾಡ್ತಾವು. ಹೌದಣ್ಣ. ಇವ ನೋಡ್ರಿ ಫ್ರೆಂಡ್ಸ, ಮೀನ ಎಲ್ಲ ಕ್ಲೀನಾಗಿ ತೊಳ್ಕೊಂಬಂದು ಇದಕ್ಕೆಲ್ಲ ಮಸಾಲೆ ಹಚ್ಚಿಟ್ಟು ನೋಡ್ರಿ. ಉಪ್ಪು, ಖಾರ, ಅರಿಶಿನ ಪುಡಿ ರೀ, ಆಮೇಲೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಗರಂ ಮಸಾಲೆ ರೀ, ಆಮೇಲೆ ಧನಿಯಾ ಪೌಡ್ರು ಇವನ್ನೆಲ್ಲ ಹಾಕಿ ಈಗ ಕಲಿಸಿಟ್ಟಿನಿ ರೀ. ಆಮೇಲೆ ಹುಣಸಿ ಹುಳಿ ಇರಲಿಲ್ಲಪ್ಪ ಅಂತಂದು ಹೇಳಿದ್ರೆ ಒಂದು ನಿಂಬೆಹಣ್ಣು ಇಲ್ಲ ಅಥವಾ 2 ನಿಂಬೆಹಣ್ಣು ತೊಗೊಂಡು ಹಿಂಡಿ ಈ ಥರ ಒಂದು 10 ನಿಮಿಷ ಎಲ್ಲ ಕಲಿಸಿ ಇಟ್ಬಿಟ್ಟಿಪ್ಪ ಅಂದ್ರೆ ಮಸಾಲೆ ಎಲ್ಲ ಹೆಂಗೆ ಹೀರ್ಕೊಂತತ್ ನೋಡ್ರಿ, ಅಷ್ಟು ಟೇಸ್ಟ್ ಬರ್ತಾವೆ ರೀ. ಈಗ ಒಂದೊಂದು ಸ್ವಲ್ಪ ಇಡನ್ರಿ, ಒಂದು 5-10 ನಿಮಿಷ ಅಲ್ಲಿವರೆಗೂ ಸ್ವಲ್ಪ ಸಾರು ಅದನ್ನೆಲ್ಲ ಬಿಸಿ ಮಾಡ್ಬಿಡನ್ರಿ. ಈಗ ನೋಡಿರಿ ಫ್ರೆಂಡ್ಸ, ನಾನು ಒಂದು 10 ನಿಮಿಷ ಆದಮೇಲೆ ಈಗ ಕರಿಯೋಕೆ ಸ್ಟಾರ್ಟ್ ಮಾಡೀನಿ ರೀ. ಈಗ ಮೀನಕ್ಕೆ ಏನು ಹಚ್ಚಿನಪ್ಪ ಅಂತ ಹೇಳಿದ್ರೆ ಕರಿಯೋಕೆ ನಿಮಗೆ ಗೊತ್ತೈತೆ ರೀ. ನಾವಂತ್ರಿ ಈಗ ಜೋಳದ ಹಿಟ್ಟು ಹಚ್ಚ ನಾವು ಮೀನ ಕರಿಯೋದ್ರಿ. ಕೆಲವೊಬ್ರು ರವೆ ಹಚ್ಚಿನ ಕರಿತಿರ್ತಾರೆ ರೀ. ನಾವು ಯಾವಾಗಲೂ ಜೋಳದ ಹಿಟ್ಟು ಹಚ್ಚಿನ ನಾವು ಕರಿಯೋದ್ರಿ, ಯಾಕಂದ್ರೆ ಟೇಸ್ಟ್ ಆಗ್ತಾವೆ. ಎಣ್ಣೆನೂ ಭಾಳ ಹಿಡಿಯಂಗಿಲ್ಲ ಅದ ಅಂತಂದು ಹೇಳಿ ನೀವು ಒಂದ್ಸಲ ಬೇಕಂದ್ರೆ ಟ್ರೈ ಮಾಡಿ ನೋಡಿರಿ. ಜೋಳದ ಹಿಟ್ಟು ಹಚ್ಚಿ ಮೀನ ಕರಿಯೋದು ಭಾಳ ಟೇಸ್ಟ್ ಆಕವ್ರಿ. ಆಮೇಲೆ ಇದು ಏನು ರೀ ರವದಿಂದ ಕರಿತಾರಲ್ರಿ, ಅವು ಚಲೋ ಆಕವ್ರಿ. ಆದ್ರೆ ನಾವು ರವೆ ಹಚ್ಚಿ ಕರಿಯಂಗನೇ ಇಲ್ರಿ ಮೀನನ.
ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಎಲ್ಲರದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ರೀ ನಾನು. ನಮ್ದಿನ ಇಲ್ಲಿ ನೋಡ್ರಿ ಇವಾಗ ರೆಡಿ ಆಗೈತೆ ರೀ, ಕುಡಿಬೇಕ್ರಿ ಟೀ ಕಾಫಿ. ಇಲ್ಲಿ ನೋಡ್ರಿ ನಮ್ಮ ಹೀರಮ್ ಹೆಂಗೆ ಕುಂತಾಳ್ರಿ. ಹೀರಾ ಯಾಮ ಹಾಸಿಗೆ ಮಡ್ಚಿಟ್ಟಿರಿ, ಅದ್ರ ಮ್ಯಾಲೆ ನೋಡ್ರಿ ಹತ್ತು ಕುತ್ಕೊಂಡು ಫೋನ್ ನೋಡಕತ್ತಾಳ್ರಿ. ನೆಗಡೆ ಆಗ್ಬಿಡತ್ರಕ್ಕೆ ಫುಲ್, ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಾಳ್ರಿ. ಇಲ್ಲ ತಂದ್ರೆ ವೈಲೆಂಟ್ ಹಾಕದ್ಲಿ ರೀ ಆಕಿ, ಸೈಲೆಂಟ್ ಆಗ್ಬಿಟ್ಟಾಳ್ರಿ ಈಗ. ಹೀರಾ ನೋಡ್ರಿ ಈಗ ಸಾನಿಯಾ ರೆಡಿ ಆದ್ಲರಿ ಶಾಲೆಗೆ. ಈಗ ಚಹಾ ಕುಡಿಯೋಕೆ ಚಹಾ ಹಾಕಿಳಕತ್ತಾಳ್ರಿ. ಚಹಾ ತಾನ ಮಾಡಿ ಇಟ್ಟಾಳ್ರಿ. ಈಗ ಹಾಲು ಬಿಸಿ ಮಾಡಿ ಇಟ್ಟಾಳ್ರಿ. ಯಾಕೆ ಎಕ್ಸಾಮ್ ಇದ್ರೆ ಮಸ್ತ್ ಮಜಾ. ಚಲೋ ಅಲ್ಲ, ಯಾಕೆ ಚಲೋ ಓದ್ಕೊಂಡೇನ? ಚಲೋ ಆತವ ಓದ್ಕೊ. ಸಾನಿಯಾ ನಿನಗೆ ಸಾನಿಯಾ ನಿನ್ನೆ ತಮ್ಮನ ನಮಗೊಂದು ಸರ್ಪ್ರೈಸ್ ಕೊಟ್ಲವ ನೋಡಿ, ಗಾಬ್ರಿನ ಆದ್ವಿ ನಾವು. ನಾನು ಇದು ದುಡ್ಡು ಇಟ್ಟೀನಲ್ಲ, ಆ ಡಬ್ಬಿ ತೊಗೊಂಡೋಗಿ ಬಾಯಿಲ್ ಮಮ್ಮಿ ನಾ ರೊಕ್ಕ ಜಮಾ ಮಾಡಿ ನೋಡಿ, ನೀವು ₹1 ಜಮಾ ಮಾಡಿ ಏನಂತೇಳಿ ತಗೊಂಬಂದು ಅಲ್ಲಿ ಕುಂದ್ರಪ್ಪ ಅಂತಂದೇಳಿ ಎಲ್ಲ ತೆಗೆದು ತೋರ್ಸಕತ್ತಾಳ. ತಾನು ಜಮಾ ಮಾಡೋಣ ಅಂತ ಅವನೇನ ರೊಕ್ಕನ. ಅಲ್ಲ ನೋಡಾಕೆ ಟ್ಯಾಲೆಂಟ್ ಎಲ್ಲಿಂತ್ರ ಎಲ್ಲಿ ತಲೆ ಓಡಿಸ್ಯಾಳ. ಇಲ್ಲಿ ಬಾ ಮಮ್ಮಿ ಎಷ್ಟು ಜಮಾ ಮಾಡಿ ನೋಡಿ ರೊಕ್ಕ ಅಂತ. ಅಲ್ಲ ಸಿಲಿಂಡ್ರ್ ಮೇಲೆ ಇದೈತೆ ನಾವು ಕವರ್. ಇವ್ ನೋಡ್ರಿಪ್ಪ ಚಹಾ ಹತ್ರ ಕುಡ್ದಿವ್ರಿ ನಾವೆಲ್ಲರೂ. ಚಹಾ ಕುಡ್ದು ಈಗ ಹಿಂದೆ ನಾನು ಬೇಳೆ ಹಾಕಿ ಬಾಂಡೆ ತಿಕ್ಕೊಂಬಂದಿರಿ. ಅಷ್ಟು ಇವು ಬೇಳೆ ಬರೋದ್ರಾಗಂದ್ರೆ ಕುದ್ದಿದ್ದು ರೀ. ಈಗ ಸಾರು ಮಾಡಿದೆ ಎಲ್ಲ ತಿಕ್ಕಿ ಮಸ್ತ್ ಒಗ್ಗರಣೆ ಕೊಟ್ಟೇರಿ ನಾನು. ಈಗ ಇದು ಕುದೀತಂದ್ರೆ ಬಂದ್ ಮಾಡ್ತೀನಿ ರೀ ಸಾರು. ಸಾರಿಗೇನು ಸೊಪ್ಪು ಗಿಪ್ಪು ಏನು ಹಾಕಿಲ್ಲ ರೀ, ಯಾಕಂದ್ರೆ ಸೊಪ್ಪಿಲ್ಲಿ ದಿನಾನು ಸಿಗೋದಿಲ್ಲಲ್ರಿ. ಗುರುವಾರ ಒಂದು ತೊಗೊಂಬಂದಿರ್ತೀವಿ ರೀ, ಅವಾಗ ಹಾಕಿ ಮಾಡಿರ್ತೀವಿ ರೀ. ಇಲ್ಲಾಂದ್ರೆ ಸುಮ್ಮನೆ ಟಮಾಟೆ ಹಣ್ಣು ಅವನ್ನೆಲ್ಲ ಹಾಕಿನ ಹಿಂಗೆ ಮಾಡಿರ್ತೀವಿ ರೀ. ಹಿಂಗೆ ಟೇಸ್ಟ್ ಆಗ್ತದೆ ರೀ. ಮತ್ತು ಈಗ ಇಲ್ಲಿ ಅನ್ನಕ್ಕೆ ಇಟ್ಟಿನಿ ರೀ. ಈಗ ಇದೊಂದು ವಿಸಿಲ್ ಆತಂದ್ರೆ ಅನ್ನನ ರೆಡಿ ಆತ್ರಿ. ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಆತ್ರಿ. ಈಗ ನಾಷ್ಟ ಮಾಡ್ತೀನಿ ರೀ ನಾನು, ಯಾಕಂದ್ರೆ ನಮ್ಮ ಮನೆಯವರು ಇವಾಗ ನಾಷ್ಟ ಮಾಡ್ತಾರೆ ಅವ್ರದ್ದು. ಯಾಕಂದ್ರೆ ಟೈಮ್ 10:30 ಆತಲ್ರಿ. ಬೆಳಗ್ಗೆ ಎದ್ದು ನಾಷ್ಟ ಮಾಡೋದು ಇದನ್ನೇ ಇಲ್ಲರಿ. ನಾವಂತೂ ಚಹಾ ಬಿಸ್ಕಿಟ್ ತಿಂತಿರ್ತೀವಿ. ಹಂಗಾಗಿ ಇವ್ರಿಗೆ ನಾಷ್ಟ ಮಾಡ್ತೀನಿ ರೀ ಅವಲಕ್ಕಿನ. ಒಂದೇ ಮಾತರ ಏನೋ ಒಂದೇ ಭಾರತಲ್ಲ, ನಾವು ಒಂದೇ ಭಾರತ. ಸುಮ್ಮನೆ ಇಲ್ಲಿ ಯಾರು ಬರಾಕತ್ತಾರ ನೋಡಿ. ಈಗ ಹಗ್ಗರ್ಕ ನೋಡಿಲ್ಲದು ನೀರಮ್ ನೋಡಲ್ಲಿ ಚಡ್ಡಿ ಹಿಡ್ಕೊಂಬರಾಕತ್ತಾಳ ಕೈಯಾಗ. ನೋಡಕ್ಕೆ ಒಬ್ಬಕ್ಕೆ ಹೆಂಗೆ ಹತ್ತಿ ಬರ್ತಾವಡು. ಕರೆಕ್ಟ್ ಕರೆಕ್ಟ್ ಹಿಂಗೆ ಹಳ್ಳಾಟಲ್ಲಿ ಕರ್ರಿ. ಅಯ್ಯೋ ರೀ, ಈಗ ಚಡ್ಡಿ ಹಾಕೊಂಡು ನೋಡಿ ಬರಲ್ಲ, ಎರಡು ಕಾಲು ಒಂದರ ಹಾಕೊಂಡು ನಿಂತ. ಅಲ್ಲ ನೋಡ್ರಿ ಜಿಗ್ದಾಡಿ ಅದನ್ನೇನು ಹರಿದಿಡ್ತಾಳೇನೇಗೆ ಅಕ್ಕೆ ಅಕ್ಕ. ಅದೇ ಎರಡು ಒಂದ್ರಾಗ ಹಾಕತ್ತಾಳೆ ಕಾಲ. ಹೀರಾ ವಯಸ್ಸಾನಮ್ಮ ವಯಸ್ಸಾನಮ್ಮೆ ಆಕಿ ರೌಂಡ್ ಹೇಳತ್ತಾಳ ನೋಡಲ್ಲೇ. ಅಯ್ಯೋ ಹೇಳ್ತಂಬರತ್ತಲ್ಲ ಮಮ್ಮಿ. ಸುಮ್ಮನೆ ನೋಡಾತ ನಕ್ಕಿಗೆ ಏನು ಇರಮ್ಮ. ಮಮ್ಮಿ ಆಟ ಆಡೋದು ಮುಗೀತಾ? ಆಟ ಆಡೋದು ಕೆಲಸ ಆತಾ? ಕೆಲಸ ಮಾಡಿದ್ವ, ಅರ್ಬಿ ಹೋಗೋದು ಹಾಕಿದೆ, ಎಲ್ಲ ಕೆಲಸ ಮುಗಿತೀಗ. ಇರಮ್ ತಳಗುಂಟದ್ಲ, ಅದಕ್ಕೆ ಹಾಕಿಗೆ ಇಲ್ಲಿ ಹಿಡ್ಕೊಂಡು ಕುಂತೀನಿ. ಹೋಗ್ಬೇಡ ಅಂತಂದೇಳಿ ಬಿದ್ದಿಕ್ಕಿದ್ದೆ ಅಂತೇಳಿ. ಹೌದನ್ನ ಮಮ್ಮಿ, ನೀ ಒಟ್ಟಿಗೆ ಏನ್ ತಿಂತಿ? ಯಾಕ ತಮ್ಮನ ಮೈಯಾಗ ಹೆಂಗೈತಿ? ನಾನು ನಿನಗೆ ಬೈಯಾತಿಲ್ಲ, ನಿನಗೇನು ಇಷ್ಟ ತಿನ್ನಾಕ? ಮತ್ತ ಹಂಗ ಕೇಳ, ಈ ಕಡೆಗೆ ಹೆಂಗ್ ಗೊತ್ತಾನ, ಒಟ್ಟಿಗೆ ಏನ್ ತಿಂತಿ ಅಂದ್ರ ಬಯ್ಯೋ ಶಬ್ದ ಅದ. ಅಲ್ಲಿ ಮಮ್ಮಿ, ನಾನು ನಿನಗೆ ಬೈಯಾತಿಲ್ಲ, ತಪ್ಪು ತಿಳ್ಕೊಬೇಡ ನೀನು. ನಾನು ನಿನಗೇನು ಬೈಯಾತಿಲ್ಲ. ನೀನು ಐತಲ್ಲ, ನೀನು ಏನು ಎಗ್ ರೈಸ್ ತಿಂತೀಯೋ, ಏನು ಗೋಬಿ ತಿಂತೀಯೋ, ಏನು ಫ್ರೈಡ್ ರೈಸ್ ತಿಂತೀಯೋ, ಏನು ಎಗ್ ರೈಸ್ ತಿಂತೀಯೋ, ಏನು ನೂಡಲ್ಸ್ ತಿಂತೀಯೋ? ನನಗೆ ಏನ್ ಇಷ್ಟ ಅಂತ ಕೇಳಾಕತ್ತೀನಿ.
ಎಗ್ ರೈಸ್, ಫ್ರೈಡ್ ರೈಸ್, ಆಮೇಲೆ ಗೋಬಿ ಮಂಚೂರಿ, ಪಾನಿಪೂರಿ, ಆಮೇಲೆ ಶೇವ್ ಪೂರಿ, ಆಮೇಲೆ ಮಸಾಲೆ ದೋಸೆ, ಇವೆಲ್ಲ ಇಷ್ಟ ನೋಡ್ತಮ್ಮನ. ಆದ್ರೆ ಭಾಳ ಇಷ್ಟ ಏನಪ್ಪ ಅಂತಂದು ಹೇಳಿದ್ರೆ ಶೇವ್ ಪೂರಿ. ತಮ್ಮನ್ ಕೊಡ್ತೀನಿ ನಿನಗೆ ನಾಳೆ. ನಾಳೆ ಅಲ್ಲ, ಸಂಜೆ ಮುಂದಾಗ. ಸಂಜೆ ಮುಂದೆ ತಗೊಂಡ್ಕೊಡ್ತೀವಿ. ತಮ್ಮನ್ ಕೊಡ್ಲಿಲ್ಲ ಅಂದ್ರೆ ತಮ್ಮನ್ ಕೊಡ್ತೀನಿ. ನೀನು ಗಂಟು ಮಾಡಿ ಏನು ಮಾಡಿ ರೊಕ್ಕನ. ಅಯ್ಯಯ್ಯ, ಅದು ನಿನ್ನಿಂದ ಬ್ಲಾವಲ್ ಆಗಿ ಬಿಡು. ಅದ್ರಾಗಿನ ತಗೊಂಬಂದು ಕೊಡು ನನಗೆ. ಎಷ್ಟು ಒಂದು 5 ಪ್ಲೇಟ್ ತಗೊಂಬಂದು ಕೊಡು. 5 ಪ್ಲೇಟಾ? ಆಯ್ತು ತಗೋ. ತಗೊಂಡ್ಕೊಡ್ತೀವಿ. ತಗೊಂಬಂದು ಕೊಡ್ಲಿಲ್ಲ ಅಂದ್ರೆ ನಿನಗೆ ನೋಡ, ನಾನು ನಿನಗೆ ಒಟ್ಟಿ ಏನು ತಿಂತೀಯ ಅಂತ ಅಷ್ಟೇ ಕೇಳ. ನಾನು ಮತ್ತೆ ಬೇರೆದು ಏನು ಕಲಿಲ್ಲ ನಿನಗೆ. ನೀನು ತಿನ್ನಕ್ಕೇನು ತಿಂತೀಯಲ್ಲೀಗ, ಊಟ ಮಾಡಿದಿ ಅದು ಮಾಡ್ತೀಯಲ್ಲ, ಅದು ಬೇಜಾರಾಗಿತ್ತು ನೀನು ತಿಂದಿಂದು. ಅದಕ್ಕೆ ಕೇಳತ್ತೀನಿ. ಅದಕ್ಕೆ ನಾನು ನಿನ್ನ ಕೇಳತ್ತೀನಿ ಏನಾರು ತಿಂತೀಯನ್ ಮಮ್ಮಿ ಅಂತ. ನೀ ಕೇಳೋ ಸ್ಟೈಲ್ ನೋಡಿದ್ರೆ ಎಲ್ಲಿ ನಮ್ಮ ತಮ್ಮನ ಭಯಕತ್ತಾನ ಅಂತ ಅನ್ಕೊಂಡಿದ್ದು ನಾನು. ಹಿಂಗೆ ಕೇಳಿದೆ ನೀನು. ಫ್ರೆಂಡ್ಸ ಮತ್ತು ಯಾರು ತಪ್ಪು ತಿಳ್ಕೊಳ್ಬೇಡ್ರಿ. ಯಾಕಂದ್ರೆ ಆಕಿಗೆ ಸ್ವಲ್ಪ ಕನ್ನಡ ಸ್ವಲ್ಪ ತಕ್ಷಣ ಇದು ಆಗಂಗಿಲ್ಲ ಆಕಿಗೆ. ಹಾಗಾಗಿ ಏನು ತಿಂತಿ ಅಂತ ಕೇಳ್ಕೋಗಿ ಯಾಕಂತ ಕೇಳ್ರಿ. ಮತ್ತೇನು ತಪ್ಪು ತಿಳ್ಕೊಳ್ಬೇಡ್ರಿ. ಆ ಸಣ್ಣ ಹುಡುಗರು ಮಾತು ನಿಮಗೆ ಗೊತ್ತೈತೆ, ಹೌದಿಲ್ಲ ತಮ್ಮನ? ತಮ್ಮನ ಕೊಡೋ ಸಂಜೆ ಮುಂದೆ. ನೀನು ತಿಂತೀಯಾ ಹೀರಮ್ಮ? ಮಮ್ಮಿ ಹಿರಮ್ ತಿಂತಾಳೇನು ಕೇಳು. ಹೀರಮ್ಮ ನಿನಗೂ ಬೇಕಾ ಸೇವ್ ಪೂರಿ? ಎಷ್ಟು ಬೇಕಾ? ದೋನಾ ದೋನ ಅಂತ ತಮ್ಮನ್ನ. 2 ಪ್ಲೇಟ್. ಹೀರಮ್ಮಗೆ 2 ಪ್ಲೇಟ್, ನನಗೆ 2 ಪ್ಲೇಟ್. 5 ಪ್ಲೇಟ್ ಆತಲ್ಲ, ಮತ್ತೆ 4 ಪ್ಲೇಟ್. 4 ಪ್ಲೇಟೇನಾ? ಆಯ್ತೇಳಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.